ಅದು ರಿವ್ಯೂ ಎಲ್ಲ ಕೇಳಕ್ ಹೋಗ್ತಾ ಇದೀನಿ ಗೈಸ್. ಕಾಸು ಕೊಟ್ಬಿಟ್ಟು ನೋಡಿ ಇಬ್ರು. ಎಲ್ಲೂ ರೂಮ್ ಸಿಕ್ಕಿಲ್ಲ ಅಂದ್ರೆ ತಲೆ ಮಲ್ಕೊಳ್ಳಿ ವಯಸ್ಸು ಎಲ್ಲ ಬಂದು ನೋಡಿ ಚೆನ್ನಾಗೈತೆ. ಒಂದ್ ವಾರ ಬಿಟ್ಟು ನೋಡ್ಬೇಕು. ನೋಡ್ಬಿಟ್ಟು ಅವ್ರ ಹುಡುಗಿನ ಸೈಡ್ ಕಳ್ಸ್ಬಿಟ್ಟನೆ ಅಲ್ಲೆಲ್ಲ ಮೂವಿ ನಾಳೆಯಿಂದ ಯಾವತ್ತೇ ಆದ್ರೂ ಥಿಯೇಟ್ರಿಗೆ ಬಂದು ನೋಡಿ. ಕೂಲಿ ಅವನು ಐಟಮ್ ತಗೊಂಡ್ಬಂದ. ನಮ್ ಬಾಬಾ ಅವ್ರ ತರ ಮಾರ್ಲೆಗಂಡು ನಮ್ ಕಿರಣ್ ಕಿರು ಇಂಡಿಯನ್ ಬರ್ತಾವ್ರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವಾಗ ನಾವು ಸಿಟಿಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಅದು ಟಾಕ್ಸಿಕ್ ಮೂವಿ ರಿಲೀಸ್ ಆಗೈತೆ. ಅಲ್ಲಿ ಟಾಕ್ಸಿಕ್ ಮೂವಿ ಅವರು ಯಾರ್ಯಾರು ನೋಡಕ್ ಬರ್ತಾವ್ರೆ ಎಲ್ಲಾದ್ರು ರಿವ್ಯೂ ಎಲ್ಲ ಕೇಳಕ್ ಹೋಗ್ತಾ ಇದೀನಿ ಗೈಸ್. ನೋಡೋದ ಬನ್ನಿ ಹೇಳ್ತಾರ ಇರಲ್ವಾ ಅಂತ. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬನಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡ ಸಿಂಗ್ ಕರಿಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕ ಪಕ್ಕ ಫೇಮಸ್ ಆಗೋದ್ವಿ, ಕಂಗನ ಮರಡಿ KR ಪೇಟೆ ಏನು ಮಾಡಕ್ ಆಗಲ್ಲ ಅಣ್ಣ. ಅಣ್ಣ ಹೆಂಗಿತ್ತ ನಮ್ಮ ಮೂವಿ? ಅಣ್ಣ ಹೆಂಗಿತ್ತ ನಮ್ಮ ಮೂವಿ? ಮೂವಿ ಹೆಂಗಿತ್ತ ಅಲ್ಲ ಏನ್ ಹೇಳೋದಂದ್ರೆ ಯಾರನ್ನ ಸುಮ್ಮನೆ ಏನಲ್ಲ ಮಲ್ಕೊಂಡಿನ ಸುಮ್ಮನೆ ಇದ್ರೆ ಬಂದು ನೋಡ್ಕೊಂಡೋಗಿ ಸುಮ್ಮನೆ ಹಿಂಗೆ ಈಗ ತಲೆ ಮಲ್ಕೊಳ್ಳಿ. ಜಾಗ ಇಲ್ಲ ಎಲ್ಲೂ ರೂಮ್ ಸಿಕ್ಕಿಲ್ಲ ಅಂದ್ರೆ ತಲೆ ಮಲ್ಕೊಳ್ಳಿ ಅಷ್ಟೇ. ನಾವು ಮಹಾನುಭಾವ ಹೇಳೋದ್ನು ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನು ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಅಣ್ಣ ಹೆಂಗಿತ್ತ ನಮ್ಮ ಮೂವಿ? ಪರವಾಗಿಲ್ಲ, ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದ ಅಣ್ಣ? ನೋಡ್ಬೋದು. ಥ್ಯಾಂಕ್ಸ್ ಅಣ್ಣ. ಫ್ಯಾನ್ ಆಗ್ಬಿಟ್ಟು ಎಸ್ ಮೂವಿ ಬಂದಿರೋದ್ನ ಬರೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದೇ ಏನ ಹೇಳ್ತಾರ ನಿಮ್ಗೆ ಮೂವಿ ಎಲ್ಲ ಫ್ಯಾಮಿಲಿ ಬಿಟ್ಟು ವಯಸ್ಸು ಎಲ್ಲ ಬಂದು ನೋಡಿ ಚೆನ್ನಾಗೈತೆ. ಹೆಂಗಿತ್ತ ಮೂವಿ? ಇದೆ ಮೂವಿ ಬಂದು ನೋಡಿ ಚೆನ್ನಾಗಿದೆ ಮೂವಿ ಅಂತ. ಫ್ಯಾಮಿಲಿ ಬರ್ಬೋದಣ್ಣ? ಫ್ಯಾಮಿಲಿ ಸ್ವಲ್ಪ ಕಷ್ಟ ಆಯ್ತದೆ, ಏನಿಲ್ಲ ಮೂವಿ ಚೆನ್ನಾಗಿದೆ ನೋಡ್ಬೋದು. ಬ್ರೋ ಅಂಕಲ್ಗಳು ಕೇಳವ ಬಾ ಅಂಕಲ್ಗಳು ಕೇಳ. ಐಸಲಿ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು? ಐಸಲಿ ಅಂಕಲ್ಗಳು ಕೇಳೋಣ. ಅಂಕಲ್ ಮೂವಿ ನೋಡಿದ್ರ? ಚೆನ್ನಾಗಿದೆ ಅಂಕಲ್? ಓಕೆ ಫೈನ್, ಚೆನ್ನಾಗಿದೆ. ಅಂಕಲ್ ನಿಮ್ದು ರಿವ್ಯೂ? ಇದು ಓಕೆ ಅಪ್ಪ. ಫ್ಯಾಮಿಲಿ ನೋಡ್ಬೋದಾ? ಫ್ಯಾಮಿಲಿ ನೋಡ್ಬೋದು ಅಂಕಲ್. ಒಂದ್ ವಾರ ಬಿಟ್ಟು ನೋಡ್ಬೇಕು ಫ್ಯಾಮಿಲಿ. ಸರಿ ಅಣ್ಣ. ಮೂವಿ ನೋಡೈತಾ ಅಣ್ಣ? ಚೆನ್ನಾಗೈತಾ ಬೈ? ಮೂವಿ ನೋಡಿದ್ರ ಬೈ? ಅಣ್ಣ ಮೂವಿ ನೋಡಿದ್ರ ಅಣ್ಣ? ಚೆನ್ನಾಗಿದೆ ಅಣ್ಣ? ಚೆನ್ನಾಗಿದೆ ಅಣ್ಣ. ಫ್ಯಾಮಿಲಿ ನೋಡ್ಬೋದು. ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿದೆ, ನೋಡಿ ಚೆನ್ನಾಗಿದೆ ಎಲ್ಲ. ಹಂಗಾರ ಸರ್ ಥ್ಯಾಂಕ್ಸ್ ಅಣ್ಣ. ನಮ್ ರುಕ್ಮಿಣಿ ವಸಂತ್ ಅವ್ರು ಬಂದವ್ರೆ. ಮೂವಿ ಹೆಂಗಿತ್ತು? ಬೆಂಕಿ ಎಲ್ಲ ಟಾಕ್ಸಿಕ್ ಸೂಪರ್ ಆಗೈತೆ, ಏನು ಮಾತಾಡಂಗಿಲ್ಲ. ಅಷ್ಟೇನಾ? ಅಷ್ಟೇ. ಏನಿಲ್ವಾ? ನಿಮ್ ಹುಡುಗಿ ಕರ್ಕೊ ಬರೋದು ಇವ್ರು ಕರ್ಕೊ ಬಂದಿದ್ದಲ್ಲ ನೀನು? ಹುಡುಗಿ ಹೊರಗಡೆ ಬರ್ತಾವ್ರೆ, ಒಳಗಡೆ ಬದಲ್ಲ ಅಂತ ಎಲ್ಲ ಬರೀ ಗೊತ್ತಿರೋರು ಬರ್ತಾವ್ರೆ. ಮೂವಿ ಚೆನ್ನಾಗಿತ್ತಾ? ಏನು ಚೆನ್ನಾಗಿಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಹೇಳ್ಬಿಡು. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗುಟ್ಪುಟಿ ಅವರು ಕೆಲ್ಸಕ್ಕೆ ಹೋಗೋ ಗುಟ್ಪುಟಿ ಇಲ್ಲಿ ಮೂವಿ ನೋಡಕ್ ಬಂದವ್ರೆ. ಇಲ್ಲಿ ಮೂವಿ ಹೆಂಗಿತ್ತು ಮಾನ್ಲಿದ್ದೀರಿ? ಯಾವ್ದೇ ಕರೆಕ್ಟ್ ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರೋ. ಈಗ ನಮ್ ಪ್ರಜ್ವಲ್ ಕೇಳ ಈಗ ನಮ್ ಬಕ್ಕನ್ ಕೇಳ. ಚೆನ್ನಾಗದ ಬೈ.
ನಮ್ದು ವಿಡಿಯೋ ಮಾಡ್ತಾರೆ ನೋಡ್ಬಿಟ್ಟು ಅವ್ರ ಹುಡುಗಿನ ಸೈಡ್ ಕಳ್ಸ್ಬಿಟ್ಟಾನೆ ಅಲ್ಲೆಲ್ಲ ಹುಡುಗಿ ನಿಂತೈತಪ್ಪ ಹುಡುಗರು ಚೆನ್ನಾಗಿ ಹೆಂಗೈತೇವೆ ಕಾಸು ಕೊಟ್ಬಿಟ್ಟು ಹೋಗಿ ನೋಡಿ ಇಬ್ರು. ನೆಕ್ಸ್ಟ್ ಲೆವೆಲ್ ನಮ್ ಬಾಸ್ ಆಫ್ಟರ್ ಲಾಂಗ್ ಟೈಮ್ ಬಂದವ್ರೆ, ಸಕ್ಕತ್ತಾಗಿ ಬಂದವ್ರೆ. ಆದ್ರೆ ಚೆನ್ನಾಗಿ ಅರ್ಥ ಆಯ್ತು. ನಾವು ಉಸಿರು ಇರೋ ಗಂಟನು ನಮ್ ರಾಕಿ ಬಾಯ್ ಫ್ಯಾನ್ ನಾವು. ಅವ್ರು ಎಷ್ಟು ದಿನ ಮೆರೀಲಿ, ಅವ್ರು ಮೆರೀಲಿ. ಎಲ್ಲರದ್ದು ರಿವ್ಯೂ ಕೇಳಕ್ಕೆ ಹೋಯ್ತಾ ಇದೀವಿ. ಸುಮಾರು ಜನ ಚೆನ್ನಾಗೈತೆ ಅಂತಾರೆ, ಸುಮಾರು ಜನ ಚೆನ್ನಾಗಿಲ್ಲ ಅಂತಾರೆ. ಯಾರ್ಯಾರು ಯಾವ ರೀತಿ ಅಂತ ಗೊತ್ತಿಲ್ಲ, ನೋಡ್ಬೋದು ಅಂದವ್ರೆ. ನಾವು ನೆಕ್ಸ್ಟ್ ಅಲ್ಲಿ ಹೋಗಿ ನೋಡವ. ಇವ್ರ ಬಾಸು ಕನ್ನಡ ಮೂವಿ ನಾಳೆಯಿಂದ ಯಾವತ್ತೇ ಆದ್ರೂ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ನಾಡಂದ್ರೆ ಮುತ್ತೈದೆ ನೆತ್ತಿಯ ಹರಿಶಿನ ಕುಂಕುಮವೇ ಗುರುತು. ಕನ್ನಡ ಏನಂದ್ರೆ ವರ್ಣಿಸಲಾಗದ ಕಸ್ತೂರಿಯ ಕಂಪೆ ಗುರುತು. ನಾಳೆ ಹೆಂಗಿದ್ರು ಮಾಮೂಲಿ ಅವರು ನಮ್ನ ಕರ್ಕೊ ಹೋಯ್ತವ್ರೆ, ಅವ್ರ ಬಾಸ್ ಮೂವಿ ಅಂತ ಹೋಗೋದಾಗ. ನಾಳೆ ನಮ್ ರಿವ್ಯೂ ಹೇಳ್ತೀವಿ ನಿಮ್ಗೆ. ನಾವು ನೋಡಾಗೈತೆ ಆದ್ರೂ ಸ್ವಲ್ಪ ಬೇರೆ ಕೆಲಸ ಐತೆ, ಬನ್ನಿ ತೋರಿಸ್ತೇನೆ ಮೂವಿ. ಸ್ಟಾರ್ಟಿಂಗ್ ಸಾಕಾಗ್ತಿರು ಸಾಕಾಗ್ತಾ ರೇಟು. ಅಲ್ಲ ಆದ್ರೆ ಹಾರ್ಟೈತಲ್ಲ ಇದು ಗೋಳಿ ಅಲ್ಲ. ಮೂವಿ ಸೂಪರ್ ಆದ್ರೆ ಇಂಥ ಮೂವಿ ತೆಗ್ದವ್ರಲ್ಲ ಸೂಪರ್. ಆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಸೂಪರ್ ಆಕ್ಟಿಂಗ್ ಮಾಡೋದು. ಆದ್ರೆ ಅವಳು ಫಸ್ಟ್ ಆಫ್ ಆಲ್ ಬಂದಾಗ ಹೀರೋಯಿನ್ ಯಾರು ಉಳ್ಳೋದಲ್ಲಿ ನೋಡಿ ಇಲ್ಲಿ ಸ್ಪೀಡ್ ತಗೋ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಮ್ ಲಾವಣ್ಯ ಅವ್ರನ್ನ ಅವ್ರ ಗಂಡನ ಮನೆಗೆ ಕಳಿಸ್ತಾ ಇದೀವಿ ಗೈಸ್. ಅದಕ್ಕೆ ಸ್ಪೀಡ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿರೋದು ಹಂಗಿಲ್ ತಗೋಬೋದು. ಸೋಮವಾರಿ ವಸಂತಮ್ಮ ತೋರಿಸ್ತೀನಿ ಬನ್ನಿ ಅಲ್ಲಿ ಇವಾಗ. ಗೈಸ್ ನೋಡಿ ಇವಾಗ ಹೋಯ್ತಾ ಇದೀವಿ ಅವ್ರನ್ನ ಲಾವಿನ ಕರ್ಕೊಂಡು. ಇನ್ನು ಹೋಯ್ತಲೆಗೆ ಹೋಗ್ಬೇಕು. ಇದು ಐಟಮ್ಸು ಇಲ್ಲಿ ಎಸ್ಪತಿ ಅಂತ ನೋಡಿ. ಇಲ್ಲಿ ನಮ್ಮ ಕೂಲಿ ಅವನು ಐಟಮ್ ತಗೊಬಂದ. ತಗೋದ್ಮೇಲೆ ಏನಂತಾನೆ ತಿನ್ನವ ಹೆಂಗಿದ್ರು ಅಲ್ಲ ಮಮ್ಮಿ, ಅಷ್ಟೇ ಕೆಲಸ. ಸ್ಪೀಡ್ ಎಲ್ಲ ಅವಳಿಗೆ ತಾನೆ, ಏನಿಲ್ಲ. ಮುಂದೆ ಏನಾಯ್ತದೆ ಗೊತ್ತಿಲ್ಲ. ಹಿಂಗೆ ಕುಂತ್ಕೊಬಿಡವ ಅಂತ ಪ್ಲಾನ್ ಮಾಡ್ತಿದ್ದೀನಿ ಗೈಸ್. ಮಾಡಲ್ಲ ಒಂದಿನ ಏನಾದ್ರೂ ಈ ಕಾರಲ್ಲಿ ಲಾಗ್ ಮಾಡ್ಬೇಕು ಗೈಸ್. ಯಾವ್ದಾದ್ರು ಒಂದೆರಡು ಚಾಲೆಂಜ್ ಕಮೆಂಟ್ ಮಾಡಿ ಗೈಸ್, ಕಾರಲ್ಲಿ ಮಾಡೋ ಅಂಥದ್ದು. ಆಮೇಲೆ ಬೇರೆ ಹೇಳ್ಬಿಟ್ಟಿರ. ಮತ್ತೆ ಇನ್ನೇನು ಗೈಸ್, ನೀವೆಲ್ಲರೂ ಸಮಾಚಾರ ಏನೋ ಹೇಳ್ಬೇಕು ಅನ್ಕೊಂಡೆ ಮರ್ತೇ ಬಿಟ್ಟೆ. ಸುಮ್ಮನೆ ಆಲ್ಮೋಸ್ಟ್ ಎಲ್ಲ ಸತಿ ಹಂಗೆ ಗೈಸ್, ಏನಾದ್ರು ಹೇಳ್ಬೇಕು ಅನ್ಕೋತೀನಿ ಮರ್ತ್ಬಿಡ್ತೀನಿ. ಬರೀ ವಿಡಿಯೋಗೆ ಅಷ್ಟೇ ಅಲ್ಲ, ಎಲ್ಲದೂ ಅಷ್ಟೇ ಆಗೋದು. ಗ್ಯಾಪ್ನ ಬಂದಂಗೆ ಮತ್ತೆ ಫೋನ್ ಎತ್ಕೋತೀನಿ, ಅವಾಗ ಮತ್ತೆ ಮರ್ತಿರ್ತೀನಿ. ಏನು ಮಾಡೋದು ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿ ರೆಡಿ ಆಯ್ತವ್ರೆ ಎಲ್ಲರೂ. ಇವಾಗ ಆಲ್ರೆಡಿ ನಮ್ಮ ಮಮ್ಮಿ ನಮ್ಮ ಲಾವಣ್ಯ ಅವ್ರನ್ನ ಕಳಿಸ್ತವ್ರೆ. ಮತ್ತೆ ಸೋಮೇಶ್ವರ ಗಾಡಿ ತಗೋ ಹೋಗೋರೆ. ನಾವು ಕಾರ್ ಹೋಗ್ತಿದ್ದೀವಿ. ನಮ್ಮ ಬಾಬಾ ಅವ್ರದ್ದು ಕಾರ್ನ ಅಲ್ಲೇ ಬಿಟ್ಬಿಟ್ಟು ನಾವು ಕಾರ್ ಅನ್ಕೊಂಡು ಬರ್ಬೇಕು. ಹೋಯ್ತಾ ಮಾತಾಡ್ತಾ ಇದ್ದಾರೆ. ಇವಾಗ ನಮ್ ಲಾವಿನ ಕರ್ಕೊ ಹೋಯ್ತಾ ಇದೀವಿ. ಇಲ್ಲಿ ನೋಡಿ ನಮ್ ಲಾವಿದು ಖುಷಿ ಐತಂತ ಏನ್ ಲಾವಿ ಬೇಜಾರ್ ಐತಂತ. ಓಕೆ ಬಾವ ಅವರು ನಿಮ್ಮನೇಲಿ ಇದ್ದೀವಿ ಸಾಕೊಂಬಿಟ್ಟು ಕರ್ಕೊಂಡಿದ್ದಾರೆ ಇವತ್ತು. ನೋಡೋದು ಮತ್ತೆ ಯಾವತ್ ಬರ್ತಾಳೆ ಯಾವತ್ತು ತೋರಿಸ್ತೀನಿ ಗೈಸ್ ನಿಮ್ಗೆ ಅಷ್ಟೇ. ಈಗ ಮದ್ವೆ ಆದ್ಮೇಲೆ ಮಾರ್ಲೆ ಹಣ್ಣು ಹೋಯ್ತಾರಲ್ಲ, ಆತರ ಮಾರ್ಲೆ ಗಂಡು ನಮ್ ಕಿರು ಇಂಡಿಯನ್ ಬರ್ತಾವ್ರೆ. ಹೌದು ಎಸ್. ಅವ್ನಿಗೆ ಮಹಾಲಕ್ಷ್ಮಿ ತರ ಎಡಿಟ್ ಮಾಡ್ಬೇಕು ಇವಾಗ. ಆಗ್ತೀನಿ ನೋಡಿ. ಲಕ್ಷ್ಮಿಗೆ ಭಾರಂ ಬನ್ನಿ ಅಲ್ಲಿ ಅವ್ರ ಮನೆ ಹತ್ರ ಇಳಿಸ್ಬಿಟ್ಟು ಸಿಗ್ತೀನಿ ಗೈಸ್ ನಿಮ್ಗೆ. ನಾವ್ ಒಬ್ರೇ ಅಲ್ಲ ಗೈಸ್, ನಮ್ ಜೊತೆ ಇವರು ಕಷ್ಟಪಟ್ಟವ್ರೆ. ನಮ್ ಜೊತೆಲಿ ನಮ್ ಗೌತಮ್ ಅವ್ರನ್ನ ಪಾಪ ಗಾಡಿ ಕೊಟ್ಬಿಟ್ಟು ಗಾಡಿ ಕರ್ಸ್ಕೊಂಡಿರೋದು. ಇವನೇ ಆತರ ಎಲ್ಲ ಮಾಡಕ್ ಖತರ್ನಾಕ್ ಕೆಲ್ಸ. ಮೆತ್ತಗ ಪುಷ್ ಮಾಡಿ ಗಾಡಿ ಕೊಟ್ಬಿಟ್ಟು
ಚಿನ್ನು ಎಸೋ ಲೋ ಹಿಡ್ಕೋಬೇಕಲ್ಲ ಎಸೋ ನಾನು ಆಗಲ್ಲ ಎಸೋ ಅಂತಾನೆ ಗುರು ಹೇಳಿರೋದು ನಿಜ. ಐಟಮ್ಗಳು ನಮ್ ಲಾರಿ ಅವ್ರ ಹೋಮ್ ಟೂರ್, ಅವ್ರ ಅತ್ತೆ ಮನೆ ಹೋಮ್ ಟೂರ್. ಎಲ್ಲ ನಮ್ ಗೌತಮ್ ಅವ್ರ ಗಾಡಿ ಓಡ್ಸೋದಿಲ್ಲ ಪೂರ ಇದೀವಿ ಗೈಸ್. ಇವಾಗ ಅಷ್ಟೇ ನನ್ ಕೆಲ್ಸ. ಇಲ್ಲಿ ಒಂದ್ ನಿಮಿಷ ಹಿಂಗೆ ಗೈಸ್. ಇವಾಗ ಲಾವಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಾವು ಕಾರ್ ಆಡೋದು ನಮ್ ಜೊತೆ ಬೈಕ್ ತಗೋ ಬಂದವ್ರು ನೋಡಿ ಲಾಸ್ಟ್ ಅಲ್ಲ ಅವ್ರೆ. ನಮ್ ಮಾರ್ಲಗಂಡ್ ಬೇರೆ ಲಾಸ್ಟ್ ನೇ ಹೊಳ್ತಿದ್ನ, ಅದಕ್ಕೆ ವಾಪಸ್ ನಮ್ ಗೌತಮ್ ಹೋಗ್ಬಿಟ್ಟಾರೆ ಮೆತ್ಗೆ ಮಂಕ್ ಮಾಡ್ಬಿಟ್ಟು. ಬಾರಿ ಚೂಟಿ ಅವ್ರಿಬ್ರು. ನಮ್ ಗೌತಮ್ ಮಾತ್ರ ನಮ್ ಗೌತಮ್ ಅವ್ರು ಮಾತ್ರ ಅವರೇ ಗೂಗಲ್ ಮ್ಯಾಪ್ ಇದ್ದಂಗೆ ನಮ್ಗೆಲ್ಲ. ನಾವು ರೋಡ್ ಎಲ್ಲ ಮರ್ತ್ಬಿಟ್ರೆ ಅವರೇ ಜ್ಞಾಪನಿಸ್ಕೊತಾರೆ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ. ಏನು ಬಿಡಲ್ಲ ಒಟ್ಟಿಗೆ. ಸ್ವಲ್ಪ ಜನ ಆಂಜನೇಯನ್ ತಲೆನೇ ಮನ್ಸ್ತಾ ಇರೋದೆ ಗಟ್ಟಿ ಆಗೈತೆ. 5 ರೂಪಾಯಿ ಪೆವಿಕಿಕ್ಕು ತಗೊಂಡ್ ಅನ್ಸದೆ ಅಷ್ಟೇ. ನನ್ನ ತಂಗಿಯವ್ರನ್ನ ಬಿಟ್ಬಿಟ್ಟು ಬರಕ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗ್ಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಬೈಕ್ ಬೇಡಿ. ನೆಕ್ಸ್ಟ್ ಟೈಮ್ ಯಾವುದೇ ಥರ ವಿಡಿಯೋದ್ರು ಮಾಡ್ತೀನಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂದರೆ ಬರ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ನಿಮ್ಮ ಮೈಸೂರು ಹುಡುಗನ ಬೆಳೆಸಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.